ದರ್ಶನ್ ಯಾರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ದರ್ಶನ್ ಅಭಿಮಾನಿಗಳಿಗೆ ಮಾತ್ರ ನಟ ದರ್ಶನ್ ಯಾವತ್ತಿಗೂ ಬೇಜಾರು ಮಾಡಿಸೋದಿಲ್ಲ. ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ದರ್ಶನ್ ಅಭಿಮಾನಿಗಳಿಗೆ ಯಾವತ್ತೂ ಬೇಜಾರು ಮಾಡೋದಿಲ್ಲ. ದರ್ಶನ್ ಅಭಿಮಾನಿಗಳನ್ನ ದರ್ಶನ್ ಕರೆದಿದ್ದು ಸೆಲೆಬ್ರಿಟೀಸ್ಗಳಂತ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳನ್ನ ಕರೆದಿದ್ದು ದೇವರುಗಳು ಅಂತ. ಒಂದೊಂದು ನಟರು ಅಭಿಮಾನಿಗಳನ್ನ ಬೇರೆಯದ್ದೇ ರೀತಿಯಲ್ಲಿ ಕರೀತಾರೆ. ನಟ ದರ್ಶನ್ ಸೆಲೆಬ್ರಿಟೀಸ್ಗಳಂತ ಕರೆದ್ರು, ಅದರಂತೆಯೇ ನಡ್ಕೊಂಡ್ರು. ಅಭಿಮಾನಿಗಳ ಎದುರು ಯಾವತ್ತೂ ಅಹಂಕಾರದಲ್ಲಿ ಮೆರೆದವರಲ್ಲ ನಟ ದರ್ಶನ್. ಅಭಿಮಾನಿಗಳ ಎದುರು ದುರಹಂಕಾರಿಯಾಗಿ ಮಾತನಾಡಿದವರೂ ಅಲ್ಲ ನಟ ದರ್ಶನ್. ಹೆಂಡತಿಯ ಮೇಲೆ ಯಾವುದೇ ತರಹದ ಮಾತನ್ನ ಬೇಕಾದರೂ ಆಡಿರಲಿ ದರ್ಶನ್, ಅದು ಗಂಡ ಹೆಂಡತಿಯರ ಜಗಳ ಉಂಡು ಮಲಗುವವರೆಗೂ. ಗೆಳೆಯರ ಜೊತೆ ಯಾವ ತರಹ ಬೇಕಾದರೂ ವರ್ತನೆ ಮಾಡಿರಲಿ ನಟ ದರ್ಶನ್. ಗೆಳತಿಗೆ ಯಾರೋ ಒಬ್ಬ ಮೆಸೇಜ್ ಕಳಿಸ್ದ ಅಂದ ಮಾತ್ರಕ್ಕೆ ಆತನನ್ನ ಪಟ್ಟಣಗೆರೆ ಶೆಡ್ಡಲ್ಲಿ ನಡೆಸಿಕೊಂಡ ರೀತಿ ಅದೇನೇ ಇರಲಿ, ಆದರೆ ನಟ ದರ್ಶನ್ ತಮ್ಮ ಅಭಿಮಾನಿಗಳ ಜೊತೆ ಮಾತ್ರ ಸೆಲೆಬ್ರಿಟೀಸ್ ಅಂತ ಏನು ಕರೀತಾರೋ ಅದರಂತೆಯೇ ಟ್ರೀಟ್ ಮಾಡ್ತಾರೆ. ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳನ್ನ ಭೇಟಿ ಮಾಡಲ್ಲ ಎಂದಿದ್ದ ಬಾಸ್, ಬೆನ್ನು ನೋವಿನಿಂದ ಬಳಲುತ್ತಿರುವಂತಹ ನಟ ದರ್ಶನ್, ಹೀಗಾಗಿ ಅಭಿಮಾನಿಗಳಿಂದ ದೂರ ಉಳಿದಿದ್ದ ಡಿ ಬಾಸ್, ಆದ್ರೆ ಈಗ ಸಡನ್ ಆಗಿ ಅಭಿಮಾನಿಗಳನ್ನ ಭೇಟಿ ಮಾಡೋದಕ್ಕೂ ಮುಂದಾಗಿದ್ದಾರಂತೆ. ದರ್ಶನ್ ಫ್ಯಾನ್ಸ್ ಮೀಟ್ ಆಗಿದ್ದು ಸಡನ್ ಆಗಿ. ಮನೆ ಬಳಿ ಬಂದಿದ್ದ ಅಭಿಮಾನಿಗಳನ್ನ ಭೇಟಿ ಮಾಡಿದಂತಹ ನಟ ದರ್ಶನ್ ನಟ ದರ್ಶನ್ ಬೆನ್ನು ನೋವಿನ ನಡುವೆ ಸುಮಾರು ಹೊತ್ತು ನಿಂತುಕೊಂಡು ಅಭಿಮಾನಿಗಳ ಜೊತೆ ಮಾತನಾಡಿದ್ದಾರೆ. ದರ್ಶನ್ ಕ್ರೇಜ್ ಕಮ್ಮಿ ಆಗಲ್ಲ. ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ಕೂಡ ನಟ ದರ್ಶನ್ ಅಭಿಮಾನಿಗಳ ಜೊತೆ ಮಾತನಾಡಿದ್ದಾರೆ. ಹೀಗಾಗಿ ಅಭಿಮಾನಿಗಳಿಂದ ದೂರ ಉಳಿದಿದ್ದಂತಹ ಡಿ ಬಾಸ್ ಆದರೆ ಈಗ ಸಡನ್ ಆಗಿ ಅಭಿಮಾನಿಗಳನ್ನ ಭೇಟಿ ಮಾಡಿದ್ದಾರೆ. ದರ್ಶನ್ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜೊತೆ ಆಚರಿಸೋದಿಲ್ಲ, ನನಗೊಂದು ಕಡೆ ನಿಂತ್ಕೊಳ್ಳಕ್ಕಾಗಲ್ಲ, ನನಗೆ ಒಂದು ಕಡೆ ಬೆನ್ನು ನೋವಿದೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿ ತುಂಬಾ ಹೊತ್ತು ನಿಂತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನನ್ನ ಆರೋಗ್ಯ ಸಮಸ್ಯೆ ನನ್ನನ್ನು ನಿಲ್ಲೋದಕ್ಕೆ ಬಿಡುತ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಕ್ಷಮಿಸಿ ಸೆಲೆಬ್ರಿಟೀಸ್ಗಳ, ಮುಂದೊಮ್ಮೆ ಮತ್ತೊಂದು ಜನ್ಮದಿನದ ದಿನ ಸಿಗೋಣ ಅಂತ ಹೇಳಿದರು. ಆದರೆ ಪಾಪ ಹುಡುಗರು, ಮಕ್ಕಳು, ಹೆಣ್ಣುಮಕ್ಕಳು, ಅಭಿಮಾನಿಗಳು ಅಂತ ಕರೆಸಿಕೊಳ್ಳುವವರೆಲ್ಲ ಮನೆ ಬಾಗಿಲಿಗೆ ಹೋದ್ರು. ಮನೆ ಬಾಗಿಲಿಗೆ ಹೋದಂತಹ ಅಭಿಮಾನಿಗಳನ್ನ ಯಾವತ್ತಿಗೂ ಕೂಡ ನಟ ದರ್ಶನ್ ಬೇಜಾರು ಮಾಡಿಸೋದಿಲ್ಲ. ಅದು ತೂಗುದೀಪ್ ಶ್ರೀನಿವಾಸ್ ಅವರ ಕುಟುಂಬದ ಗುಣನೋ ಸ್ವಭಾವನೋ ಗೊತ್ತಿಲ್ಲ. ಉಳಿದ ಹೀರೋಗಳು ಅದು ಹೆಂಗೆಲ್ಲ ಮಾಡ್ತಾರೆ. ಕೆಲವೊಮ್ಮೆ ಸೆಲ್ಫಿ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅಭಿಮಾನಿಗಳ ಫೋನನ್ನು ಬಿಸಾಕಿರುವಂಥ ಉದಾಹರಣೆಗಳಿದ್ದಾವೆ. ಕ್ರೌಡ್ ಜಾಸ್ತಿ ಆದಾಗ ಕಿರಿಕಿರಿಯಾಗಿ ಹೀರೋಗಳು ಅಭಿಮಾನಿಗಳಿಂದ ತಳ್ಳಿದಂಥ ಉದಾಹರಣೆಗಳಿದ್ದಾವೆ. ಫೋಟೋಗೆ ಪೋಸ್ ಕೊಡೋದಿಲ್ಲ, ಅದೇನೋ ಒಂತರಹದ ದರ್ಪ, ಅದೇನೋ ಒಂತರಹದ ದುರಹಂಕಾರ. ಹೌದು, ಬ್ಯುಸಿ ಇರ್ತಕ್ಕಂತಹ ಮನುಷ್ಯನಿಗೆ ದಿನನಿತ್ಯದ ಕ್ರೌಡ್ಗಳು ಕೆಲವೊಮ್ಮೆ ಇರಿಟೇಷನ್ ತರಿಸಬಹುದು. ಆದರೆ
ನಟ ದರ್ಶನ್ ಮೊನ್ನೆಯಷ್ಟೇ ನಾನು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳೋದಿಲ್ಲ, ನನಗೆ ಒಂದು ಕಡೆ ನಿಂತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸುದೀರ್ಘವಾಗಿ ನಿಂತುಕೊಂಡ್ರೆ ನನಗೆ ಬೆನ್ನು ನೋವು ಮತ್ತು ಉಲ್ಬಣಗೊಳ್ಳುತ್ತೆ, ಹಾಗಾಗಿ ಕ್ಷಮಿಸಿ ಬಿಡಿ ನನ್ನ ಸೆಲೆಬ್ರಿಟೀಸ್ಗಳ ಅಂತ ಹೇಳಿದರು. ಆದರೆ ಮನೆ ಬಾಗಿಲಿಗೆ ಅಭಿಮಾನಿಗಳು ಹೋದಾಗ ಅವರನ್ನು ಅಪ್ಪಿ ಹಿಡಿದು ಹಗ್ ಮಾಡ್ಕೊಂಡು ಮಾತನಾಡಿದ್ರಂತೆ. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಇದು ದರ್ಶನ್ನ ಅಸಲಿ ದರ್ಶನ. ಹಾಗಾದರೆ ಚಾಲೆಂಜಿಂಗ್ ಸ್ಟಾರ್ ಯಾವತ್ತಿಗೂ ಅಭಿಮಾನಿಗಳಿಗೆ ದ್ರೋಹ, ಅಭಿಮಾನಿಗಳನ್ನು ಬೇಜಾರು ಮಾಡಿಸುವಂತಹ ಯಾವುದೇ ತರಹದ ಗುಣ ಇಲ್ಲ. ಅದು ನಟ ದರ್ಶನ್.